ನೀವು ನಿಮ್ಮ ಮಕ್ಕಳ 20ನೇ ಹುಟ್ಟುಹಬ್ಬದ ದಿನ ಅವರಿಗೆ 1 ಕೋಟಿ ರೂಪಾಯಿ ಕೊಡ್ಬೇಕಂತ ಬಯಸ್ತಿದ್ದೀರಾದ್ರೆ ಇವತ್ತೇ ಈ ಆಕ್ಷನ್ ತಗೊಳ್ಬೇಕು. ನೀವು ಏನಂತ ನೋಡೋಣ ಬನ್ನಿ. ನಾವೆಲ್ಲರೂ ನಮ್ಮ ಮಕ್ಕಳ ಹೆಸರಲ್ಲಿ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇರ್ತೀವಿ, ಹಾಗೂ ಅವರಿಗೆ ಹಣಕಾಸಿನ ವಿಷಯದಲ್ಲಿ ಇಂಡಿಪೆಂಡೆಂಟ್ ಮಾಡ್ಬೇಕಂತ ಆಲೋಚಿಸ್ತಾ ಇರ್ತೀವಿ. ಅದಕ್ಕಾಗಿ ನಾವು ಬೆಳ್ಳಿ, ಚಿನ್ನ, ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಇಂತ ವಿವಿಧ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಗಳಲ್ಲಿ ಹೂಡಿಕೆ ಮಾಡಲು ಟ್ರೈ ಮಾಡ್ತಾ ಇರ್ತೀವಿ. ಆದ್ರೆ ನಾವು ಈ ಹೂಡಿಕೆಗಳು ಒಂದು ಪ್ರೇರಣೆಯಿಂದ ಸ್ಟಾರ್ಟ್ ಮಾಡಿ ಕೆಲವು ದಿನಗಳ ನಂತರ ಅಥವಾ ಕೆಲವು ತಿಂಗಳ ನಂತರ ಇದನ್ನ ನಿಲ್ಲಿಸಬಹುದು. ಸತತ ಡಿಸಿಪ್ಲಿನ್ ಇಂದ ಹೂಡಿಕೆ ಮಾಡಿದ್ರುವೆ ಮಾರ್ಕೆಟ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ, ಹಾಗೂ ನಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ, ನಮ್ಮ ಹೂಡಿಕೆ ಮೇಲೆ ನಾವು ಉದ್ದೇಶಿತ ಬೆಳವಣಿಗೆ ನೋಡಬಹುದು ಅಥವಾ ನೋಡದೇ ಇರಬಹುದು. ಅದಕ್ಕೆ ಕಂಪೌಂಡೆಡ್ ಗ್ರೋತ್ ನೋಡ್ಬೇಕಂತ ಹೇಳಿದ್ರೆ ನೀವು ಸ್ಥಿರವಾಗಿ ಹಾಗೆ ಶಿಸ್ತಲ್ಲಿ ಹೂಡಿಕೆ ಮಾಡ್ತಾ ಇರಬೇಕು. ಅದಕ್ಕೆ ಒಂದ್ ದಾರಿ ಏನಂತ ಹೇಳಿದ್ರೆ, ಶಿಸ್ತಲ್ಲಿ ಒಂದು ಹೂಡಿಕೆ ಮಾಡ್ತಾ ಇರ್ಬೇಕಾದ್ರೆ ನೀವು ಅದು ಒಂದು ಒಪ್ಪಂದದ ಬಾಧ್ಯತೆ ಮೂಲಕ, ಅಂದ್ರೆ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಮೂಲಕ ಶಿಸ್ತಲ್ಲಿ ಹೂಡಿಕೆ ಮಾಡಿ. ಹಾಗೆ ಮಕ್ಕಳ ಸಂಬಂಧದಲ್ಲಿ ಸುಮಾರಷ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಗಳಿವೆ. ಎಲ್ಲಿ ನಿಮ್ಮ ಮಕ್ಕಳು 0 ಇಂದ 10 ವರ್ಷದ ಏಜ್ ರೇಂಜ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೀವು ಅವರ ಹೆಸರಲ್ಲಿ ಹೂಡಿಕೆ ಮಾಡಿ ಅವರಿಗೆ 20 ರಿಂದ 25ನೇ ವರ್ಷದ ಹುಟ್ಟುಹಬ್ಬದ ಮಧ್ಯೆ ಅವರಿಗೆ 1 ಕೋಟಿ ರೂಪಾಯಿ ತನಕ ಗಿಫ್ಟ್ ಕೊಡಬಹುದು. ಮತ್ತೆ ಈ ಹಣ ಏನಿದೆ ಅದು ಗ್ಯಾರಂಟಿಡ್ ಇರುತ್ತೆ, ಹಾಗೂ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಇಂದ ಅಪ್ರಭಾವಿತವಾಗಿರುತ್ತೆ. ಯಾಕೆ ಇದು ಗ್ಯಾರಂಟಿಡ್ ಮತ್ತೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಇಂದ ಅಪ್ರಭಾವಿತ ಆಗಿರುತ್ತೆ? ಯಾಕಂತ ಹೇಳಿದ್ರೆ ಈ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಗಳು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇರ್ತದೆ. ಅವ್ರು ಫಸ್ಟ್ ಗೆ ನಿಮ್ಗೆ ಏನ್ ಅಮೌಂಟ್ ಹೇಳ್ತಾರ ಅದು ಅವ್ರು ನಿಮ್ಗೆ ಕೊಡ್ಲೇಬೇಕು. ಮತ್ತೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇದ್ದ ಕಾರಣ ನೀವು ಕೂಡ ಶಿಸ್ತಲ್ಲಿ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೆ ಹೂಡಿಕೆ ಮಾಡ್ತಾ ಇರ್ತೀರಿ. ಈ ಚಿಲ್ಡ್ರನ್ಸ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಮೂಲಕ ನೀವೇನದು 1 ಕೋಟಿ ರೂಪಾಯಿ ಒಟ್ಟು ಮಾಡ್ತಿರೋ ಅದು ನೀವು ನಿಮ್ಮ ಮಕ್ಕಳ ಉಚ್ಚ ಶಿಕ್ಷಣೆಗೆ ಅಥವಾ ಅವರ ಸ್ಟಾರ್ಟ್ಅಪ್ ಗೆ ಸೀಡ್ ಕ್ಯಾಪಿಟಲ್ ಅಂತ ಗಿಫ್ಟ್ ಮಾಡಬಹುದು. ಈ ವಿಷಯದಲ್ಲಿ ನಿಮ್ಗೆ ಇನ್ನಷ್ಟು ತಿಳುವಳಿಕೆ ಬೇಕಂತ ಹೇಳಿದ್ರೆ ನನ್ನ ಬಯೋದಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ, ಅದನ್ನ ಫಿಲ್ ಮಾಡಿ.